ಚಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ, ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ನಾಳೆ ಪೌರ್ಣಮಿ, ಫಾಲ್ಗುಣ ಶುದ್ಧ ಪೌರ್ಣಮಿ. ನಾಳೆ ಗ್ರಹಣ ಇದೆ. ಗ್ರಹಣ ಆಚರಣೆಯ ಬಗ್ಗೆ ಇವತ್ತು ತಿಳಿಸ್ತೀನಿ. ನಾಳೆನೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಂದ್ರಗ್ರಹಣ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಚಂದ್ರ ಮನೋಕಾರಕ ಗ್ರಹ ಅಂತ, ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರತಕ್ಕಂತಹ ಗ್ರಹ. ಹಾಗೆ ಚಂದ್ರಗ್ರಹ ಅಂದರೆ ತಾಯಿಗೆ ಸಂಬಂಧಪಟ್ಟವಾಗಿರ್ತಕ್ಕಂತಹ ಒಂದು ಗ್ರಹ. ಈ ಚಂದ್ರ ನಾಳೆ ಮಖಾ ನಕ್ಷತ್ರದಲ್ಲಿ ಬಂದಾಗ, ಸಿಂಹರಾಶಿಗೆ ಬಂದಾಗ ರಾಹುವಿನ ಸಂಪರ್ಕವನ್ನು, ಕೇತುವಿನ ಸಂಪರ್ಕವನ್ನು ಪಡ್ಕೊಳ್ತಾರೆ. ಕೇತುಗ್ರಸ್ತ ಚಂದ್ರಗ್ರಹಣ. ಕೇತುವಿನ ಒಂದು ದೃಷ್ಟಿ ಚಂದ್ರಗ್ರಹದ ಮೇಲೆ ಬೀಳುತ್ತೆ. ಹಾಗೆ ರಾಹುವಿನ ದೃಷ್ಟಿ ಸಮಸಪ್ತಮದಿಂದ ಚಂದ್ರನ ಮೇಲೆ ಬೀಳ್ತಾ ಇದೆ. ಆದ್ದರಿಂದ ಇದನ್ನು ಗ್ರಹಣ ಅಂತ ಹೇಳ್ತಾರೆ. ಏನು ಮಾಡಬೇಕಪ್ಪ? ಗ್ರಹಣದ ಸಂದರ್ಭ ಬಂದಿದೆ. ಇವತ್ತು ಸೋಮವಾರ, ನಾಳೆ ಚಂದ್ರಗ್ರಹಣ. ಸೊ ಚಂದ್ರನಿಗೆ ಪ್ರೀತವಾಗಿರ್ತಕ್ಕಂತಹ ವಾರ ಯಾವುದಪ್ಪ ಅಂದರೆ ಸೋಮವಾರ. ಸೋಮವಾರ ಏನು ಮಾಡಬೇಕಪ್ಪ ಅಂದರೆ, ನಾನು ಸಾಕಷ್ಟು ಹೇಳಿಕೊಟ್ಟಿದ್ದೀನಿ. ಶಿವನ ಆರಾಧನೆಯನ್ನು ಮಾಡಿ, ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿದೆ. ಹಾಗೆ ಬಿಳಿಯ ಅನ್ನ, ಮೊಸರನ್ನಾಗಲಿ ಅಥವಾ ಅಕ್ಕಿಯ ಆಗಲಿ, ಮೊಸರನ್ನ ಯಾವುದಾದ್ರೂ ವೀರಭದ್ರೇಶ್ವರನ ಸಾನ್ನಿಧ್ಯ, ಕಾಲಭೈರವೇಶ್ವರನ ಸಾನ್ನಿಧ್ಯ, ಇಂತಹ ಕಡೆ ಅಕ್ಕಿ ಮತ್ತು ಬೆಲ್ಲವನ್ನು ಸಮರ್ಪಣೆ ಮಾಡೋದರಿಂದ, ಗುರುಗಳ ಸಾನ್ನಿಧ್ಯದಲ್ಲಿ, ದತ್ತನ ಸಾನ್ನಿಧ್ಯದಲ್ಲಿ ಅಕ್ಕಿ ಬೆಲ್ಲವನ್ನು ಸಮರ್ಪಣೆ ಮಾಡೋದರಿಂದ, ಹಸುಗಳಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಕೊಡೋದರಿಂದ ಚಂದ್ರಗ್ರಹದ ಮೇಲೆ ಉಂಟಾಗ್ತಾ ಇರತಕ್ಕಂತಹ ಗ್ರಹಣದ ಪರಿಣಾಮದಿಂದ ನಮ್ಮ ರಾಶಿ ನಕ್ಷತ್ರಗಳಿಗೆ ಏನಾದರೂ ದೋಷ ಬರುತ್ತೆ ಅನ್ನೋದಾದರೆ ಅದನ್ನು ನಿವಾರಣೆ ಮಾಡಿಕೊಳ್ಬಹುದಾಗಿದೆ. ಇನ್ ಅಡ್ವಾನ್ಸ್ ನಾಳೆ ಚಂದ್ರಗ್ರಹಣ ಬರ್ತಾ ಇದೆ. ಇವತ್ತೇ ನಾವು ಅದಕ್ಕೆ ಪರಿಹಾರ ಮಾರ್ಗವನ್ನು ನೋಡ್ಕೊಳ್ತಾ ಹೋಗಬಹುದು. ಇವತ್ತಿನ ನಾವು ಸೋಮವಾರದಲ್ಲಿ ಚಂದ್ರಗ್ರಹದ ಪ್ರೀತ್ಯರ್ಥವಾಗಿ, ಚಂದ್ರಗ್ರಹದ ದೋಷಗಳ ನಿವೃತ್ತಿಗಾಗಿ ನಾವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಬೋದು. ಏನು? ಕಾಲಭೈರವೇಶ್ವರ ಅಥವಾ ವೀರಭದ್ರೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಮೊಸರನ್ನ ಸೇವೆಯನ್ನು ಮಾಡ್ತಾಯಿದ್ರೆ ಮೊಸರನ್ನ ಸೇವೆಗೆ ಕೊಡೋದು, ಇಲ್ಲ ಅಕ್ಕಿ ಮತ್ತು ಬೆಲ್ಲವನ್ನು ಕೊಡೋದು. ಅದಾಗ್ತಾ ಇಲ್ಲ ಅಂತಂದರೆ ಹಸುವಿಗೆ ಅಕ್ಕಿ ಸ್ವಲ್ಪ, ಬೆಲ್ಲ ಮತ್ತು ಬಾಳೆಹಣ್ಣನ್ನು ತಿನ್ನಿಸೋದು. ಇದು ಮೂರೂ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಯಾರಾದರೂ ವಯಸ್ಸಾಗಿರ್ತಕ್ಕಂಥವರಿಗೆ ಮೊಸರನ್ನವನ್ನು ಊಟ ಮಾಡಿಸುವಂಥದ್ದು. ಭಿಕ್ಷುಕರು ಇರ್ತಾರೆ, ಭಿಕ್ಷೆ ಬೇಡ್ತಾ ಇರ್ತಾರೆ. ಭಿಕ್ಷೆ ಬೇಡೋರಿಗೆ ದುಡ್ಡು ಕೊಡೋಕ್ಕಿಂತ ಈ ಮೊಸರನ್ನ ಅವ್ರಿಗೆ ಕೊಡೋದ್ರಿಂದ ಕೂಡ ಅವರಿಗೆ ಹೊಟ್ಟೆ ತುಂಬುತ್ತೆ. ಆ ಮುಖಾಂತರವಾಗಿ ನಾವು ಈ ಚಂದ್ರ ಸಂಬಂಧವಾದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಬಹಳ ಮುಖ್ಯವಾಗಿ ಕೇತುಗ್ರಸ್ತ ಚಂದ್ರಗ್ರಹಣ ಇದಾಗಿರೋದ್ರಿಂದ, ಕೇತು ಅಂತಂದರೆ ಯೋಗಕಾರಕ ಕೂಡ ಅವನು. ಹಾಗೆ ಅವನಿಗೆ ಬಹಳ ಮುಖ್ಯವಾಗಿ ಕೇತುಗ್ರಹದ ಒಂದು ಬಾಧೆಗಳೇನಪ್ಪ ಅಂತಂದರೆ ಆಪರೇಷನ್ಸ್, ಏಟುಗಳು ಬೀಳುವಂಥದ್ದು, ಆಪರೇಷನ್ಸ್ ಆಗುವಂಥದ್ದು. ಯಾರಾದರೂ ಬಸರಿಯರಿದ್ದರೆ ಅವ್ರಿಗೆ ಸಿಸೇರಿಯನ್ ಆಪರೇಷನ್ ಆಗುವಂಥದ್ದು, ಈ ರೀತಿಯಾದ ಪರಿಣಾಮಗಳನ್ನು ಕೇತುಗ್ರಹ ಕೊಡುತ್ತೆ ಅಂತ ಜನರಲ್ಲಾಗಿ ಹೇಳ್ತಾರೆ. ಅದೇ ಪ್ರಕಾರವಾಗಿ ಕೇತುವಿನ ಅನುಗ್ರಹ ಆದರೆ ಒಳ್ಳೆ ಜ್ಞಾನವಂತನಾಗ್ತಾನೆ ಅಂತ ಕೂಡ ಹೇಳ್ತಾರೆ. ಈ ಕೇತುವಿನ ಅಧಿಪತಿ ಯಾರಪ್ಪ ಅಂತಂದರೆ ಗಣೇಶ. ವಿಘ್ನೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾಳೆ ಉಂಟಾಗುವಂತಹ ಗ್ರಹಣದ ದೋಷಗಳು, ನಮಗೆ ಯಾವುದೇ ರೀತಿಯಾದ ದುಷ್ಪರಿಣಾಮಗಳು ಬರಬಾರ್ದು ಅಂತ ಹೇಳಿ ಗರಿಕೆಯನ್ನು ತಗೊಂಡು ಹೋಗಿ ಗಣಪತಿಯ ದೇವಾಲಯಗಳಿಗೆ ಕೊಡೋದ್ರಿಂದ ಕೂಡ ನಾಳೆಯ ಗ್ರಹಣದ ದೋಷಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದಾಗಿದೆ. ಅದರ ಜೊತೆಯಲ್ಲಿ 21 ನಮಸ್ಕಾರವನ್ನು ಗಣಪತಿಯ ಪ್ರೀತ್ಯರ್ಥವಾಗಿ ಮಾಡೋದರಿಂದ, ಮನೆಯಲ್ಲಾಗಲಿ ಅಥವಾ ಯಾವುದೇ ಗಣೇಶನ ದೇವಸ್ಥಾನಗಳಿಗಾಗಲಿ ಹೋಗಿ ನಮಸ್ಕಾರವನ್ನು ಮಾಡೋದರಿಂದ ಕೂಡ ದೋಷಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದು.
ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತೀನಿ ಅಶ್ವತ್ಥ ಪ್ರದಕ್ಷಿಣೆ ಅಂತ. ಇವತ್ತು ಸೋಮವಾರ ಆಗೋಗಿದೆ, ನಾವು ಮಾಡೋಕ್ಕಾಗಲ್ಲ, 9 ಗಂಟೆ ಮೇಲೆ ಹೋಗಬಾರ್ದು ಅಶ್ವತ್ಥ ಕಟ್ಟೆಗೆ. ಹೋಗಿ ಅಲ್ಲಿ ನಮಸ್ಕಾರ ಮಾಡಿದ್ರೂ ಕೂಡ ಪ್ರಯೋಜನ ಇರೋದಿಲ್ಲ. ನಾಳೆ ಬೆಳಗಿನ ಜಾವ ನಮಗೆ 12 ಗಂಟೆಗಳ ಕಾಲ ಏನು ಆಹಾರವನ್ನು ತಗೊಳ್ಬಾರ್ದು ಅಂತ ಒಂದು ಲಿಮಿಟೇಷನ್ಸ್ ಇದೆ, ಒಂದು ನಿಯಮ ಇದೆ. ಆ ನಿಯಮವನ್ನು ಉಲ್ಲಂಘನೆ ಮಾಡಿ ನಾವು ಗ್ರಹಣದಲ್ಲೇ ತಿಂತೀವಿ ಅನ್ನೋರ್ಗೆ ನಾವೇನು ಹೇಳೋಕ್ಕಾಗಲ್ಲ, ಆರ್ಗ್ಯುಮೆಂಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಆದರೆ ಒಂದು ಎಕ್ಸಾಮ್ಷನ್ ಕೊಟ್ಟಿದ್ದಾರೆ, ಏನು ಅಂತಂದರೆ ಬಾಲಕರು, ವೃದ್ಧರು ಮತ್ತು ರೋಗಿಗಳು ಅಂತ. ನಮಗೆಲ್ರಿಗೂ ಕೂಡ ಏನಾದರೂ ಒಂದು ಕಾಯಿಲೆ, BP ಇರುತ್ತೆ, ಅಸಿಡಿಟಿ ಇರುತ್ತೆ, ಇಲ್ಲ ಗ್ಯಾಸ್ಟ್ರಿಕ್ ಇರುತ್ತೆ, ಇಲ್ಲ ಶುಗರ್ ಇರುತ್ತೆ, ಈ ರೀತಿ ಏನಾದರೂ ಒಂದು ಕಾಯಿಲೆ ಇದ್ದೇ ಇರುತ್ತೆ. ಅದಕ್ಕಾಗಿ ಒಂದು ಎಕ್ಸಾಮ್ಷನ್ ಕೊಟ್ಟಿದ್ದಾರೆ, ಏನು ಅಂತಂದರೆ ಗ್ರಹಣ ಪ್ರಾರಂಭ ಆಗೋದಕ್ಕೆ 4 ಗಂಟೆಗಳ ಮುಂಚಿತವಾಗಿ ಏನಾದರೂ ಅಲ್ಪಾಹಾರಗಳನ್ನು ತಗೊಳ್ಳಿ. ಅನ್ನ ಎಲ್ಲ ಡೈಜೆಸ್ಟ್ ಆಗೋದಕ್ಕೆ ನಿಧಾನ ಆಗೋದ್ರಿಂದ ಅವತ್ತು ಅನ್ನಾದಿ ಪದಾರ್ಥಗಳನ್ನು ಬಿಟ್ಟು ಬೇರೆ ಏನಾದರೂ ತಿಂಡಿಯನ್ನು ತಿನ್ನಿ ಅಂತ ಹೇಳ್ತಾರೆ. ಉಪ್ಪಿಟ್ಟು, ಅವಲಕ್ಕಿ, ಕೇಸರಿ ಬಾತು, ಚಪಾತಿ, ಪೂರಿ, ಇಡ್ಲಿ ಇಂಥ ಪದಾರ್ಥಗಳನ್ನು ಬೇಕಾದ್ರೆ ತಿನ್ನಿ ಅಂತ ಹೇಳಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಅದು ನಿಮ್ಮ ಮನಸ್ಸಿಗೆ ಸಂಬಂಧಿಸ ವಿಚಾರ, ನಿಮ್ಮ ನಿರ್ಧಾರ ಅದು. ನಾನು ಹೇಳೋದೇನಪ್ಪ ಅಂತಂದರೆ ಪ್ರಾತಃ ಕಾಲ 6:30 ಗಂಟೆಗೆ ಮುಂಚಿತವಾಗಿ ಮಂಗಳವಾರ ಪ್ರಾತಃ ಕಾಲದಲ್ಲಿ ಎದ್ದು ಹೋಗಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ. ಇದರಿಂದ ಯಾವುದೇ ಗ್ರಹಚಾರ ದೋಷಗಳಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ, ಗ್ರಹಣ ಅಂತ ಭಯ ಪಡಬೇಡಿ, ಭಯಕೃತ್ ಭಯನಾಶನಃ. ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ದತ್ತಾತ್ರೇಯರನ್ನು ಸ್ಮರಣೆ ಮಾಡಿಕೊಳ್ಳಿ, ಯಾವುದೇ ವಿಧವಾದ ಬಾಧೆಗಳು ಇಲ್ಲದಂತೆ ಕಾಪಾಡುವಂಥ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ರೀತಿಯಾದ ಭಯವು ನಿವಾರಣೆ ಆಗುತ್ತೆ, ಅವನ ಅಭಯ ನಮಗೆ ಯಾವಾಗಲೂ ಸಿಕ್ಕತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.